ಇದು ಭೂಮಿ ಟಿವಿ ವರದಿಯ ಫಲಶ್ರುತಿ. ಕೂಡಿಗೆ ಸರ್ಕಾರಿ ಕ್ರೀಡಾ ಶಾಲೆಯಲ್ಲಿ ತುಂಬಿ ಹರಿದ ಶೌಚಗುಂಡಿ ವಾಸನೆಯಲ್ಲಿ ದಿನಗಳೆಯುತ್ತಿರುವ ವಿದ್ಯಾರ್ಥಿಗಳು ಎಂದು ಶುಕ್ರವಾರ ಭೂಮಿ ಟಿವಿಯಲ್ಲಿ ಪ್ರಸಾರಗೊಂಡ ನಂತರ ಎಚ್ಚೆತ್ತುಕೊಂಡ ಕೂಡ ಮಂಗಳೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸ್ಥಳಕ್ಕೆ ಧಾವಿಸಿ ಅಲ್ಲಿ ಆಗಿರುವ ಪರಿಸ್ಥಿತಿಯನ್ನ ನೋಡಿ ಅಲ್ಲಿಯ ಪ್ರಾಂಶುಪಾಲರನ್ನ ತರಾಟೆಗೆ ತೆಗೆದುಕೊಂಡು ಆವಾಗಲೇ ಜೆಸಿಬಿ ಯಂತ್ರವನ್ನ ಕರೆಸಿ ಹೊಸ ಪೈಪ್ ಅನ್ನ ಅಳವಡಿಸುವ ಕಾರ್ಯದಲ್ಲಿ ಮುಂದಾಗಿದ್ದಾರೆ. ವಿದ್ಯಾರ್ಥಿ ನಿಲಯದಲ್ಲಿ ಅಳವಡಿಸಿರುವ ಶೌಚಾಲಯದ ಗುಂಡಿ ತುಂಬಿ ತುಳುಕಿ ಹರಿಯುತ್ತಿದ್ದು ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು, ಈ ರೀತಿ ಆದರೆ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಇರಬೇಕು ಎಂದು ಕೂಡು ಮಂಗಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರು ಕ್ರೀಡಾ ಶಾಲೆಯ ಪ್ರಾಂಶುಪಾಲ ಅವರ ಬಳಿ ಹೋಗಿ ವಿಚಾರಿಸಿದಾಗ ತಕ್ಷಣವೇ ಸ್ಪಂದಿಸಿ ಹೊಸ ಪೈಪು ಹಾಕಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಮೊದಲೇ ಕೊಡಗು ಜಿಲ್ಲೆಯಲ್ಲಿ ಮಾರಕ ಡೆಂಗ್ಯೂ ಜನರನ್ನ ಬಾಧಿಸುತ್ತಿರುವ ಈ ಹೊತ್ತಿನಲ್ಲಿ ಇಲ್ಲಿನ ಶಾಲಾ ವಸತಿ ನಿಲಯದ ಶುಚಿತ್ವವನ್ನ ಕಾಪಾಡಿಕೊಳ್ಳಬೇಕು ಎಂದು ಕೂಡು ಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ತಿಳಿಸಿದರು. ಏನು ಶುಕ್ರವಾರ ದಿನ ಭೂಮಿ ನ್ಯೂಸ್ ಚಾನಲಲ್ಲಿ ಏನು ಕೂಡುಮಂಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿರುವ ಸ್ಪೋರ್ಟ್ಸ್ ಶಾಲೆಯಲ್ಲಿ ಒಂದು ಸ್ವಚ್ಛತೆಯ ಬಗ್ಗೆ ಒಂದು ನ್ಯೂಸ್ ಪ್ರಸಾರವಾಯಿತು. ಅದನ್ನ ನೋಡಿದು ತಕ್ಷಣ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟು ಅದನ್ನ ತಕ್ಷಣ ಸರಿಪಡಿಸುವಂಥ ಕೆಲಸಗಳು ಮಾಡಬೇಕು ಅಂತೇಳಿ ಸೂಚನೆಯನ್ನು ನೀಡಿದ್ದು. ಅದರಂತೆ ಇವತ್ತು ಕೂಡ ಶಾಲೆಗೆ ಭೇಟಿ ನೀಡಿ ನಾನು PDO ಮತ್ತು ವಾರ್ಡ್ನ ಸದಸ್ಯರು ಎಲ್ಲರೂ ಕೂಡ ಭೇಟಿ ನೀಡಿ ಅವರ ಪ್ರಿನ್ಸಿಪಾಲ್ರು ಕೂಡ ಸೂಚನೆಯನ್ನು ನೀಡಿದ್ದೀವಿ. ತಕ್ಷಣ ಇದನ್ನು ಸರಿಪಡಿಸಬೇಕು ಅಂತೇಳಿ ಹೇಳಿದ್ದು. ಅದರಂತೆ ಇವತ್ತು ಕೂಡ ಅವರು ಕೆಲಸ ತೊಡಗಿದ್ದಾರೆ. ಇನ್ನು ಇವತ್ತು ನಾಳೆ ಒಳಗೆ ಆ ಕಾಮಗಾರಿ ಕೂಡ ಪೂರ್ಣಗೊಳ್ಳಲಿಕ್ಕಿದೆ. ಏನು ಮಳೆ ಪ್ರಾರಂಭವಾಗಿದೆ, ಡೆಂಗು, ಮಲೇರಿಯಾ ಮುಂತಾದ ಹಲವಾರು ಕಾಯಿಲೆಗಳು ಪ್ರಾರಂಭವಾಗ್ತದೆ ಮಳೆಗಳ ಸಂದರ್ಭದಲ್ಲಿ. ಇದೊಂದೇ ಶಾಲೆ ಮಾತ್ರ ಅಲ್ಲ, ಉಳಿದಂತೆ ಎಲ್ಲ ಶಾಲೆಗಳು ಕೂಡ ಸ್ವಚ್ಛತೆಯತ್ತ ಗಮನ ಹರಿಸಬೇಕು. ಯಾಕಂತ ಹೇಳಿದ್ರೆ ಮಕ್ಕಳು ಹೆಚ್ಚು ಸಮಯವನ್ನು ಮನೆಗಿಂತ ಶಾಲೆಯಲ್ಲಿ ಕಳೆಯೋದ್ರಿಂದ ಆ ಆಸುಪಾಸಿನಲ್ಲಿ ಏನು ಶಾಲೆಯ ಆಸುಪಾಸು ಇದೆ ಆ ಭಾಗ ಸ್ವಚ್ಛತೆಯಾಗಿ ಇದ್ದರೆ ಅವರಿಗೆ ಆರೋಗ್ಯ ದೃಷ್ಟಿಯಿಂದ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು ಅಂತೇಳಿ ಎಲ್ಲರಿಗೂ ಕೂಡ ಸೂಚನೆ ಕೊಡಲಿಕ್ಕೆ ಎಲ್ಲರಿಗೂ ನೋಟಿಸನ್ನು ಕೂಡ ಜಾರಿ ಮಾಡಬೇಕು ಅಂತೇಳಿ ನಾನು PDOಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಮತ್ತು ನಮ್ಮ ಏನು ಕ್ಷೇತ್ರದ ಶಾಸಕರಿದ್ದಾರೆ ಅವರು ಕೂಡ ಇತ್ತ ಗಮನ ಹರಿಸಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ಏನು ಸ್ಪೋರ್ಟ್ಸ್ ಶಾಲೆ ಇದೆ ಅಲ್ಲಿಗೂ ಮತ್ತೆ ಉಳಿದಂತೆ ಶಿಕ್ಷಣ ಇಲಾಖೆಗೆ ಕೂಡ ಒತ್ತಾಯವನ್ನು ಮಾಡಿ ಎಲ್ಲ ಶಾಲೆಯನ್ನು ಕೂಡ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು ಅಂತೇಳಿ ಈ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಈಗ ಅದು ಫುಲ್ ಆಗಿ ಮೇಡಮ್ ಫುಲ್ ಆಗಿಲ್ಲ. ಈ ಪೈಪಲ್ಲೆಲ್ಲ ಒಂದು ಕಡೆಗೆ ಆ ಪೈಪಿಂಗ್ ಆ ಒಳಗಡೆಯಿಂದ ಪೈಪ್ ಬರ್ತದಲ್ಲ ಅದ್ರ ತುದಿಯಲ್ಲಿ ಕಸ ಚೆಲ್ಲಿ ಎಲ್ಲ ಬಂದು ಹಿಂಗೆ ಸರ್ ನೀರಲ್ಲಿ ಬರ್ತಾ ಇದೆ ಅಲ್ಲಿ ನೀರು ಅದೇ ಟ್ಯಾಂಕ್ ಒಳಗಿಂದ ಬರ್ತಾ ಇರೋದಾ? ಅಲ್ಲ ಮೇಡಮ್ ನೋಡಿ ಆ ಬ್ಲಾಕ್ ಇದೆಯಲ್ಲ ಟೈಲೆಟ್ ಬ್ಲಾಕ್ ಅದು ಆ ಕಡೆ ಟೈಲೆಟ್ ಬ್ಲಾಕ್ ಅದು ಅಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದಾರೆ. ಅದನ್ನು ಓಪನ್ ಮಾಡಬೇಕು. ಇಲ್ಲ ಇಲ್ಲಿ ಓಪನ್ ಮಾಡ್ಕೊಳ್ತೀವಿ. ಅಲ್ಲೂ ಬ್ಲಾಕ್ ಆಗಿರ್ತದೆ ಅಲ್ಲಿ ಇಲ್ಲೂ ಓಪನ್ ಮಾಡಿ. ಈಗ ಅದು ನೀರು ತುಂಬಕ್ಕೆ ಬರ್ತಾ ಇರೋದು ನೀವು ಅದು ಈಗ ಪೈಪ್ ಕಿತ್ತಾಕೋದ್ವಲ್ಲ ಅದ ಮಣ್ಣು ಹಾಕಿದೀವಿ. ಈಗ ಅದು ತೆಗೆದುಬಿಟ್ರೆ ತೆಗೆದುಬಿಟ್ಟು ಪೈಪ್ ಲೈನ್ ಮಾಡ್ತೀವಿ. ಈ ಪೈಪ್ ಕನೆಕ್ಷನ್ ಕೊಡ್ತೀವಿ. ಎರಡು ಲೆಂತನೂ ಅಲ್ಲಿ ಗಮ್ಮೆನ ಹಾಕ್ಬಿಡಿ, ಹಂಗೆ ಜಾಯಿನ್ ಮಾಡಿದ್ವಿ.
ಸೋಪ್ ಹಾಕ್ಸಿದಾವೆ, ಅಂಡರ್ವೇರ್ ಇದಾವೆ. ಈಗ ಓಪನ್ ಮಾಡ್ಕೊಳ್ಳೆ ಈಗ ಮಾಡಿ ಸರ್, ಈಗ ನಾನೇ ಮಾಡ್ಕೊಂಡೆ ಸರ್. ಈ ಚೇಂಬರು ಒರಿಜಿನಲ್ ಚೇಂಬರು ಹೋದ್ಮೇಲೆ ನಾನೇ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಏನು ಮಾಡಿದ್ವಿ, 3 ಟೀ ಬಿಟ್ಕೊಂಡಿದ್ವಿ. ಬ್ಲಾಕ್ ಆದಾಗ ಪೈಪ್ ಹಾಕೊಂಡು ನಾವೇ ಬಿಡಿ ಪೈಪು. ಕಲ್ಲೆಲ್ಲಿ ಬಂದು ಸರ್ ಇದು? ಇಲ್ಲೇ ಇದು ಈಗ ತೆಗ್ದಿದ್ದನ್ನ ಇದ್ರೊಳಗೆ ಇದ್ದಿದ್ದ? ಇಲ್ಲಿ ಈ ಜಾಗದಲ್ಲಿ ಕಲ್ ಮೇಲೆ ಕೂರ್ಸಿದ್ರ ಅಂತ ಪೈಪ್ನ? ಅಲ್ಲೇ ಓಟ ಸಾಕು ನಮ್ಗೆ. ಹೌದು, ಓಟ ಸಾಕಿದ್ದ ಸಾಕಾಗ್ತದೆ. ಅದರಿಂದ ಬ್ಯಾಸಿಗೆ ಬರ್ತದೆ ಅನ್ನೋ ನೀರು. ನೀವು ಅದು ಚೇಂಬರ್ನ ಮಾಡಿಬಿಟ್ರೆ ನಿಮಗೆ ಏನಾದ್ರು ಬ್ಲಾಕ್ ಆದ್ರೆ ಅಲ್ಲಿಂದ ಹಂಗೆ ತಗೋಬಿಡ್ಬೋದು. ಈಗ ಇಲ್ಲಿಂದ 2 ಚೇಂಬರ್ ಕೊಟ್ಟೆ ಕೊಡ್ತೀವಿ. ಈಗ ಈ ಕಡೆಯಿಂದ ಪೈಪ್ ಬರ್ತಾ ಇರೋದಾ? ಇಲ್ಲಿ ಹಿಂಗೆ ಹೋಗೋದು ಬನ್ನಿ ಸರ್. ಅಲ್ಲ ಫಿಟ್ ಅದು ಹಿಂಗೆ ಹೋಗುತ್ತೆ ಸರ್. ಇಲ್ಲಿಂದ ಯಾಕೆ ಹೊರಗಡೆ ಹೋಗ್ತದೆ? ಇದು ತುಂಬಿದ್ದು ತುಂಬಿ ಇನ್ನೊಂದು ಕಡೆ ಬಂದಿದೆ. ಅಲ್ಲಿ ಡ್ರೈನ್ ಟ್ಯಾಂಕ್ ಅಂತ ಇದೆ, ಅಲ್ಲಿ ಕಾಂಕ್ರೀಟ್ ಮಾಡಿಲ್ಲ, ಬರೀ ಕಲ್ಲು. ಆ ನೀರು ಅಂಶ ಏನಾಗ್ತದೆ ಅಲ್ಲಿ ಹೋಗಿ ಅಲ್ಲಿ ಡ್ರೈ ಆಗ್ತದೆ. ನೋಡಿ ಅದು ಅಲ್ಲ, ಅದು ಇಲ್ಲಿಂದ ಆಚೆ ಈ ರೈಲನ್ನು ಪೂರ್ತಿನ ಚೇಂಜ್ ಮಾಡ್ಕೊಂಡಿದ್ದೀವಿ. ಯಾವ ಚೇಂಬರ್ ಇದೆಲ್ಲ? ಈ ಬಿಲ್ಡಿಂಗ್ ಮಾಡಿದಾಗ ಇದೇ ಚೇಂಬರ್ ಮೇಡಮ್. ಆಗ ಸ್ಯಾನಿಟರಿ 3 ಇಂಚ್ ಪೈಪ್ ಸಿಕ್ವಲ್ಲ ಮತ್ತು ಈ ಯಾಕೋ ಒಂದ್ಸಲ ಬ್ಲಾಕ್ ಆಯಿತು. ನೋಡಿದ್ರೆ ಒಳಗಡೆಗೆ ವ್ಯಾಪಲ್ಲಿ ಪೂರ್ತಿ ಬೇರೆಯವರು ಒಳಗಡೆ ಬರ್ಕೊಂಡು ಫುಲ್ ಬ್ಲಾಕ್ ಆಗೋಗಿತ್ತು. ಆಗ ನಾವು ಆ ಸ್ಯಾನಿಟೈಸರ್ ಬೇಡ ಅಂತೇಳಿ PVC ಪೈಪ್ ಹಾಕೊಂಡು ಸರ್. ಈಗಲೂ ಈಗ